ಕಣ್ವತೀರ್ಥ ಪರಿಸರದಲ್ಲಿ ಹಲವು ವರ್ಷಗಳಿಂದ ಪರಿಸರ ಮಾಲಿನ್ಯ ಚಟುವಟಿಕೆಗಳಿಗೆ ಕಾರಣವಾಗಿರುವ ಯುನೈಟೆಡ್ ಸೀಫುಡ್ ಫ್ಯಾಕ್ಟರಿ ಎಂಬ ಮೀನು ಸಂಸ್ಕರಣಾ ಕೇಂದ್ರದ ವಿರುದ್ಧ ಕಣ್ವತೀರ್ಥ ನಾಗರಿಕ ಹಿತರಕ್ಷಣಾ ಸಮಿತಿ ಆಶ್ರಯದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಹಾಗೂ ಧರಣಿ ನಡೆಯಿತು. ಕಣ್ವತೀರ್ಥ ಗೇಟ್ನಿಂದ ಆರಂಭಗೊಂಡ ಪ್ರತಿಭಟನಾ ಮೆರವಣಿಗೆಯನ್ನು ಮಂಜೇಶ್ವರ ಗ್ರಾಮ ಪಂಚಾಯತ್ನ ಮುಂಭಾಗದಲ್ಲಿ ಪೊಲೀಸರು ತಡೆದರು. ಬಳಿಕ ಮಂಜೇಶ್ವರ ಗ್ರಾಮ ಪಂಚಾಯತ್ ಮುಂಭಾಗದಲ್ಲಿ ನಿವೃತ್ತ ಸೇನಾಧಿಕಾರಿ ವಿಜಯಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಪ್ರತಿಭಟನಾ ಧರಣಿಯನ್ನು ಮಧುಸೂದನ್ ಆಚಾರ್ಯ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಈ ಫ್ಯಾಕ್ಟರಿಯಿಂದ ಪರಿಸರದ ನೀರು, ಗಾಳಿ ಕಲುಷಿತವಾಗುತ್ತಿದೆ. ಈ ತ್ಯಾಜ್ಯಯುಕ್ತ ಮಲಿನ ನೀರು ಅಂತರ್ಗಾಮಿಯಾಗಿ ಇಡೀ ಕಣ್ವತೀರ್ಥದ ಜನರ ನೆಮ್ಮದಿಯ ಬದುಕನ್ನು ನಾಶ ಮಾಡುತ್ತಿದೆ. ಈ ಬಗ್ಗೆ ಕಳೆದ 7 ವರ್ಷಗಳಲ್ಲಿ ಹಲವು ಪ್ರಯತ್ನ ಮಾಡಿದರೂ ಫಲ ದೊರೆಯದಿರುವುದಕ್ಕೆ ಪಂಚಾಯತ್ ನೇರ ಹೊಣೆಯಾಗಿದ್ದು, ಈ ಬಗ್ಗೆ ಪಂಚಾಯತ್ನ ಗಮನಕ್ಕೆ ತಂದು ಸೂಕ್ತ ಕ್ರಮ ಕೈಗೊಳ್ಳಲು ಪ್ರತಿಭಟನೆಯ ಹೊರತು ಬೇರೆ ದಾರಿಯಿಲ್ಲ ಎಂಬುದಾಗಿ ಅಭಿಪ್ರಾಯಪಟ್ಟರು. ನಾವು ಪೂರ್ವಭಾವಿಯಾಗಿ ಪಂಚಾಯತಿಗೆ ನೋಟಿಸ್ ಕೊಟ್ಟಿದ್ದೇವೆ, ಎಲ್ಲರ ತಿಳುವಳಿಕೆ ಕೊಟ್ಟಿದ್ದೇವೆ ನೋಟಿಸ್. ಆದರೆ ಈಗ ನಮ್ಮ ನಿರೀಕ್ಷೆ ಇದೆ, ಈ ಪಂಚಾಯತಿನ ಅಧ್ಯಕ್ಷೆ ಈ ಸ್ಥಳಕ್ಕೆ ಬರಬಹುದು, ನಮಗೆ ಸರಿಯಾದಂತಹ ಒಂದು ಪ್ರಾಮಿಸ್ ಮಾಡಬಹುದು ಅಂತ. ಪ್ರಾಮಿಸ್ ಅಂತ ಹೇಳಿರಬಹುದು, ಅದು ಕರಾರುವಕ್ಕಾಗಿ ಇರಬೇಕು. ಸುಮ್ಮನೆ ಈಗ ನಿಜವಾಗಿ ಬಲ ಇಲ್ಲ, ಬೆನ್ನೆಲುಬು ಇಲ್ಲದ ಪಂಚಾಯತ್ ಇದು. ಬೆನ್ನೆಲುಬು ಇದ್ದಿದ್ದೇ ಹೋದಾದ್ರೆ ಒಂದು ವಾರ ಆಯ್ತು ಅವರಿಗೆ ನೋಟಿಸ್ ಕೊಟ್ಟು, ನೋಟಿಸ್ ಕೊಟ್ಟು ಅವರು ಫ್ಯಾಕ್ಟರಿಯನ್ನು ಮುಂದುವರಿಸ್ತಾ ಇದ್ದಾನೆ. ಬಹುಶಃ ಇವರಿಗೆ ಆಂತರಿಕವಾದಂತಹ ಯಾವುದಾದ್ರೂ ಒಪ್ಪಂದ ಇದೆ. അവർ ഫിനായിൽ വെച്ചിട്ട് ലൈഫ് ഫ്രാങ്ക്സഞ്ച സെന്റ് വെച്ചിട്ട് അവർ വരുന്ന ടൈമിൽ വാസന അവരെ ഫാക്ടറിയുടെ ഉള്ളിലില്ല. ഞങ്ങളുടെ വീട്ടിലൊക്കെ ഫാക്ടറി 1 കിലോമീറ്ററിന്റെ റേഡിയസിൽ ഭയങ്കര വാസന വരുന്നുണ്ട്. കുടിവെള്ളം കിണറിന്റെ കുടിവെള്ളം സ്വാദായിട്ടുള്ളൂ. അപ്പൊ ഇതേമാതിരി കേരളത്തിൽ പണ്ട് നടന്നിട്ടുള്ളത് എൻഡോസൾഫാൻ 17 വർഷം നടന്നിട്ട് ഇപ്പോൾ അവിടെ അംഗവികലറായിട്ടുള്ളത്. അങ്ങനെ ഭോപ്പാൽ ഗ്യാസ് റീച്ച് ട്രാജഡി നടന്നിരുന്നു. എത്ര ആയിരക്കണക്കിന് ആള് നടത്തുന്നുണ്ട്. ನಿಜವಾದ ಬಂದ್ ಮಲ್ತಿ ಆರ್ಡರ್ ಕೊಡಿಬೇಕ ಪೊಲೀಸ್ ರಕ್ಷಣೆ ಕೊಡೋದು, ಆ ಫ್ಯಾಕ್ಟರಿನ ಸೀಲ್ ಮಾಡ್ಕೊಡೋಕಿನ ಜವಾಬ್ದಾರಿ ಮುಲ್ಪದ ಹೆಲ್ತ್ ಇನ್ಸ್ಪೆಕ್ಟರ್. ಆ ಕೆಲಸ ಈ ಹೆಲ್ತ್ ಇನ್ಸ್ಪೆಕ್ಟರ್ ಹಾಕಿದಿ. ಆರ್ ಬಂದ್ಮೇಲೆ ಈಗ ಆಯ್ತ ಪ್ರೆಷರ್ ಮುಲ್ಪದ ಪ್ರೆಷರ್ ಕೋಡೆಯಲ್ಲಿ MLA ಸಾಹೇಬರೆಲ್ಲ ಮೀಟ್ ಮಲ್ತಿದ ಪಂಚಾಯತ್ ಹಿಡಿದ ಅವರ ಆಂಡಲ ಡಾಲ ಹಾಕಿದಿ. ಜಯಂತ್ ಕುಮಾರ್, ಪವನ್ ಕುಮಾರ್, ಪ್ರವೀಣ್ ಕುಮಾರ್, ಸುಕುಮಾರ್ ಮಜಲ್, ಡಾಕ್ಟರ್ ಚಂದ್ರಹಾಸ ಕಣ್ವತೀರ್ಥ ನೇತೃತ್ವ ನೀಡಿದರು. ಪ್ರತಿಭಟನೆಯಲ್ಲಿ ಸಮಿತಿ ಸದಸ್ಯರು ಸೇರಿದಂತೆ ನೂರಾರು ಮಂದಿ ಪಾಲ್ಗೊಂಡಿದ್ದರು. ರೆಹಮಾನ್ ಉದ್ಯಾವರ, V4 ನ್ಯೂಸ್, ಮಂಜೇಶ್ವರ.